ಓಕೆ. ಸ್ವಾಮೀಜಿ, ಕಲ್ಪವೃಕ್ಷ ಅಂತ ಹೇಳಿದ ತಕ್ಷಣ ನಮ್ಗೆ ತೆಂಗಿನ ಮರ ನೆನಪಾಗುತ್ತೆ ಯಾವಾಗ್ಲೂ. ಆದ್ರೆ ಇಲ್ಲಿ ಕಲ್ಪವೃಕ್ಷ ಅಂತಾನೂ ಕರೀತಾರೆ, ಹುಣಸೆ ಮರದ ರುಚಿ ಇದೆ ಅಂತ ಕರೀತಾರೆ. ಆಕ್ಚುಲಿ ಏನಿದು, ನಿರ್ದಿಷ್ಟವಾಗಿ ಹೇಳ್ಬೋದಾ ವಿಶೇಷತೆ ಬಗ್ಗೆ? ಸುಮಾರು 2000 ವರ್ಷಗಳಿಂದ ಇರತಕ್ಕಂತಹ ಈ ವೃಕ್ಷಗಳು ಗಾತ್ರದಲ್ಲಿ ದೊಡ್ಡವು. ಹೌದು. ಅದರ ಪಕ್ಕದಲ್ಲಿ ನಮ್ಮ ಲೋಕಲ್ ಹುಣಸೆ ಗಿಡಗಳಿದಾವೆ. ನಮ್ಮ ಹಳ್ಳಿಯ ಜನ ಏನ್ ಹೆಸರಿಟ್ರು, ಈ ವೃಕ್ಷದ ದೊಡ್ಡ ಹುಣಸೆ ವೃಕ್ಷದ ಕಾಯಿಗಳ ಸ್ವಾದ ಹುಣಸಿ ಹಣ್ಣಿನ ಸ್ವಾದಕ್ಕೆ ಸಮೀಪದಲ್ಲಿದೆ, ಅದಕ್ಕೆ ಇದು ದೊಡ್ಡ ಹುಣಸೆ ಅನ್ನತಕ್ಕಂತಹ ಹೆಸರನ್ನ ಇಟ್ರು. ಆದ್ರೆ ಅದರ ಹೆಸರು ಬೋಬಾಬ್ ಟ್ರೀ ಅಂತಕ್ಕಂತ ಹೆಸರು. ಬೋಬಾಬ್ ಟ್ರೀ. ಬೋಬಾಬ್ ಟ್ರೀ. ಇದು ಹೌದು, ಇದು ಹೆಚ್ಚು ದಕ್ಷಿಣ ಆಫ್ರಿಕಾದಲ್ಲಿ ಸಿಗ್ತಕ್ಕಂತಹ ವೃಕ್ಷ. ಈ ವೃಕ್ಷವನ್ನ ಗೋರಖ್ನಾಥರು ಇಲ್ಲಿ ತಂದು ಹಚ್ಚಿ ಈ ವೃಕ್ಷದ ಅಡಿಯಲ್ಲಿ ಸುಮಾರು 100 ವರ್ಷ ತಪಸ್ಸನ್ನ ಮಾಡಿದ್ರು ಅನ್ನತಕ್ಕಂಥ ಪ್ರತೀತಿ. ಅದಕ್ಕೋಸ್ಕರ ಇದಕ್ಕೆ ಗೋರಖ್ನಾಥ್ ವೃಕ್ಷ ಅನ್ನತಕ್ಕಂಥ ಹೆಸರು ಬಂದಿದೆ. ಆಡು ಭಾಷೆಯಲ್ಲಿ ದೊಡ್ಡ ಹುಣಸೆ ವೃಕ್ಷ. ಕಲ್ಪ ವೃಕ್ಷ ಅಂತಂದ್ರೆ ವೇದದಲ್ಲಿ ಒಂದು ಮಾತು ಬರುತ್ತೆ, ಯಾವ ವೃಕ್ಷದ ಬೇರುಗಳು ಮೇಲ್ಮುಖವಾಗಿ ಕಾಣುತ್ತವೆಯೋ ಆ ವೃಕ್ಷಗಳಿಗೆ ಕಲ್ಪ ವೃಕ್ಷಗಳು ಅನ್ನುತ್ತಾರೆ ಅನ್ನತಕ್ಕಂಥ ವೇದದಲ್ಲಿ ಅದರ ಉಕ್ತಿ ಇರೋದ್ರಿಂದ ಇವುಗಳಿಗೆ ಕಲ್ಪವೃಕ್ಷ ಅನ್ನತಕ್ಕಂಥ ಹೆಸರು ಬಂದಿದೆ. ಇದರಿಂದ ಯಾವ ರೀತಿ ಪ್ರಯೋಜನ ಪಡೆದುಕೊಳ್ತಿದ್ದಾರೆ ಮಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ, ಲೌಕಿಕ ಜೀವನದಲ್ಲಿ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಈ ಮರದಿಂದ ತಮ್ಮ ಪ್ರಕಾರ? ಕಲ್ಪವೃಕ್ಷಗಳಂದ್ರೆ ಬೇಡಿದ್ದನ್ನೇ ಕೊಡ್ತಕ್ಕಂತಹ ಶಕ್ತಿ ಉಳ್ತಕ್ಕಂತಹ ವೃಕ್ಷಗಳಿಗೆ ಕಲ್ಪವೃಕ್ಷ ಅಂತೇವೆ. ಇಲ್ಲಿ ಬರ್ತಕ್ಕಂತಹ ಭಕ್ತರು ಆ ವೃಕ್ಷದ ಅಡಿಯಲ್ಲಿ ಕುತ್ಕೊಂಡು ಏಕಾಗ್ರ ಚಿತ್ತದಿಂದ ತಮಗೆ ಏನ್ ಬೇಕು ಅದನ್ನ ಕೇಳಿಕೊಂಡಾಗ ಆ ಕಲ್ಪವೃಕ್ಷಗಳು ಆಶೀರ್ವಾದ ಮಾಡಿ ಅವರ ಆಶೆಯನ್ನ ಈಡೇರಿಸಿದ್ದಕ್ಕಾಗಿ ಇವುಗಳಿಗೆ ಕಲ್ಪವೃಕ್ಷ ಅನ್ನತಕ್ಕಂತಹ ಅಭಿಧಾನ ಬಂದಿದೆ. ಅದರ ಪ್ರಯೋಜನವನ್ನು ಹೌದು. ಮತ್ತೆ ಗಿಡ ಪ್ರಿಸರ್ವೇಟಿವ್ ಇದೆ. ಅಲ್ಲ, ಬಹಳಷ್ಟು ರಾಜಕೀಯ ನಾಯಕರು, ಸಿನಿಮಾ ನಟರು ಪ್ರತಿ ಸರಿ ಬರ್ತಾರೆ, ಬಂದಲ್ಲಿ ಧ್ಯಾನ ಮಾಡ್ತಾರೆ, ತಮ್ಮ ಅಪೇಕ್ಷೆಯನ್ನ ಅಲ್ಲಿ ವೇದ ಮಾಡ್ಕೋತಾರೆ. ಆ ಕಲ್ಪವೃಕ್ಷದ ಆಶೀರ್ವಾದ ತೆಗೆದುಕೊಂಡು ಹೋದಾಗ ಅವ್ರಿಗೆ ಒಳ್ಳೇದಾಗಿದ್ದನ್ನ ಅವರು ನೋಡ್ಕೊಂಡು ಮತ್ತಿಲ್ಲಿ ಬಂದು ಹೋಗ್ತಕ್ಕಂತ ಪರಿಪಾಠವನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಒಂದು ದೊಡ್ಡ ಮಟ್ಟದ ಹಿನ್ನೆಲೆ ಇದೆ. ಹೌದು ಹೌದು. ಗಿಡ ಪ್ರಿಸರ್ವೇಟಿವ್ ಇದೆ. ಗಿಡದ ಬುಡದಲ್ಲಿ ನೀವು ಸತ್ತ ಹೆಣ ಇಟ್ರು ಕೂಡ ಕೆಡದೇ ಇರತಕ್ಕಂತ ಶಕ್ತಿಯನ್ನ ಆ ವೃಕ್ಷ ಹೊಂದಿದೆ. ಮತ್ತೆ ಅನ್ನ ಮಾಡಿಟ್ರು ಕೂಡ ಹಳಸೋದಿಲ್ಲ. ಇದು ವೈಜ್ಞಾನಿಕವಾಗಿ. ಅಂದ್ರೆ ಹೇಗದು ಅಂತ ಆಶ್ಚರ್ಯ ಆಗುತ್ತಲ್ಲ. ಈ ನೀವು ಆ ವೃಕ್ಷದ ಹತ್ರ ಹೋದ್ರೆ ಅಂದ್ರೆ ಈ ಫ್ರಿಡ್ಜ್ ಬಾಕ್ಲ ತೆಗೆದಾಗ ಯಾವ ರೀತಿ ಕೋಲ್ಡ್ ವಾತಾವರಣ ಬರುತ್ತೋ ಆ ರೀತಿಯಲ್ಲಿ ಬರುತ್ತೆ. ಆ ವೃಕ್ಷದಿಂದ ಸ್ವಲ್ಪ ದೂರ ಬಂದಾಗ ಅಲ್ಲಿ ವಾತಾವರಣ ಚೇಂಜ್ ಆಗುತ್ತೆ. ಆ ವೃಕ್ಷದ ಹತ್ರ ಬಂದಾಗ ಆ ವಾತಾವರಣ ಇರುತ್ತೆ. ಈ ವೃಕ್ಷ ದಕ್ಷಿಣ ಆಫ್ರಿಕಾದಲ್ಲಿ ಸುಮಾರು 5000 ಗ್ಯಾಲನ್ ನೀರನ್ನ ಹಿಡಿದಿಟ್ಕೊಳ್ಳುವಂತ ಶಕ್ತಿಯನ್ನ ಹೊಂದಿದೆ. ಅದಕ್ಕೆ ಅದು ಪ್ರಿಸರ್ವೇಟಿವ್ ಆಗಿ ವರ್ತನೆ ಮಾಡುತ್ತೆ. ದಕ್ಷಿಣ ಆಫ್ರಿಕಾದಲ್ಲಿ ಇಂತಹ ವೃಕ್ಷಗಳಲ್ಲಿ ನೀರನ್ನ ತುಂಬಿಕೊಂಡಾಗ ಅವರಿಗೆ ನೀರು ಸಿಗದೆ ಇದ್ದಾಗ ಈ ವೃಕ್ಷಗಳಿಗೆ ತೂತನ್ನ ಮಾಡಿ ನೀರನ್ನ ಕುಡಿಯತಕ್ಕಂತಹ ಪರಿಪಾಠವನ್ನ ಅವರು ಇಟ್ಕೊಂಡಿದ್ದಾರೆ. ಅದಕ್ಕೆ ಇದು ಪ್ರಿಸರ್ವೇಟಿವ್ ಇದೆ. ಬಹಳ ಸಂತೋಷ ಆಯ್ತು. ಇಲ್ಲಿಯ ಮಠದ ಹಿನ್ನೆಲೆಯನ್ನ ನೀವು ಬಹಳ ವಿಸ್ತಾರವಾಗಿ ಮನಮುಟ್ಟುವ ಹಾಗೆ ಹೇಳಿದ್ದೀರಿ.